ಇವರು ಜೀವನದಲ್ಲಿ ಎಕ್ಸಾಂಪಲ್ ಹೇಳ್ತಾ ಇರೋದು, ನಿಮ್ಮ ಮತ್ತೆ ಅದೇ ಥರ ಅಲ್ಲ. ಜೀವನದಲ್ಲಿ ಏನೆಲ್ಲ ಒಬ್ಬ ಮನುಷ್ಯ ಪಾಪ ಮಾಡ್ಬೋದು, ಎಷ್ಟು ರೀತಿ ಪಾಪ ಮಾಡ್ಬೋದು, ಎಷ್ಟು ವರ್ಸ್ಟಾಗಿ ಬದುಕ್ಬೋದು, ಆ ರೀತಿಯಲ್ಲೆಲ್ಲ ಇವರು ಬದುಕಿದ್ದಾರೆ ಅಂತ ಇಟ್ಕೊಳ್ಳಿ. ಬದುಕಿಲ್ಲ ಅಂತ ಇಟ್ಕೊಳ್ಳಿ, ಆಯಿತಾ? ಸೊ ಈಗ ಇವರು ಯೇಸುವನ್ನು ನಂಬಿದರು. ಯೇಸು ಕ್ರಿಸ್ತರ ಮರಣದಲ್ಲಿ, ಅವರ ಯಾತನೆಯಲ್ಲಿ, ನಾನು ಮಾಡಿದ ಎಲ್ಲ ಪಾಪಕ್ಕೂ ದೇವರು ಪಾಪವನ್ನು ದಂಡಿಸಿದರು. ನನ್ನ ದೇಹದಲ್ಲಿ ಅಲ್ಲ, ಯೇಸುವಿನ ದೇಹದಲ್ಲಿ. ನಾನು ಅದನ್ನು ನಂಬ್ತೀನಿ. ಆ ನಂಬಿಕೆ ಅನ್ನೋದು ಹೇಗೆ ತೋರಿಸ್ತೀರಾ? ಹೇಗೆ ಗೊತ್ತಾ? ನಾನು ಮಾಡಿದ್ನಲ್ಲ ಪಾಪ, ಅದಕ್ಕಾಗಿ ನಾನು ಪಶ್ಚಾತ್ತಾಪ ಪಡ್ತೀನಿ. ದೇವರೇ, ನಾನು ಈ ದೇಹದಲ್ಲಿ ಮಾಡಿದ ಎಲ್ಲ ಅನೀತಿ, ಅಧರ್ಮ, ಎಲ್ಲ ಅಶುದ್ಧತೆ, ಒಂದು ಪಾಪ ಮಾಡದೇ ಇರುವ ಪರಿಶುದ್ಧವಾದ ನಿಮ್ಮ ದೇಹದಲ್ಲಿ, ನಿಮ್ಮ ಏಕೈಕ ಪುತ್ರನ ದೇಹದಲ್ಲಿ, ದೇವರ ದೇಹದಲ್ಲಿ ದೇವರೇ ಜಡಿದ್ರು. ತಂದೆಯಾದ ದೇವರು ತಮ್ಮ ಏಕೈಕ ಪುತ್ರನಾದ ಯೇಸುವಿನ ದೇಹದಲ್ಲಿ ನನ್ನ ಪಾಪಕ್ಕೆ ಏಟು ಅಲ್ಲಿ ಕೊಟ್ಟರು. ನಾನು ಮಾಡಿದ್ದ ದೇಹದಲ್ಲಿ, ನಾನು ಕೈಯಿಂದ ಮಾಡಿದ್ದಕ್ಕೆ ಅಲ್ಲಿ ಮೊಳೆಯಿಂದ ಜಡಿದ್ರು. ನಾನು ಕಣ್ಣಿಂದ ನೋಡಿದ್ದಕ್ಕೆ ನನ್ನ ಕಣ್ಣ ಮೇಲೆ ಏಟು ಬಿತ್ತು. ನಾನು ಈ ಮುಖದಲ್ಲಿ ಮಾಡಿದ್ದಕ್ಕೆ ನನ್ನ ಮುಖದ ಮೇಲೆ ಉಗುಳಿದ್ರು. ನಾನು ಈ ತಲೆಯಲ್ಲಿ ಮಾಡಿದ ಎಲ್ಲ ಅನೀತಿ, ಅಶುದ್ಧ ಆಲೋಚನೆಗಳು ಮುಳ್ಳಿನ ಕಿರೀಟ. ನಾನು ಕಾಲಲ್ಲಿ ನಡ್ಕೊಂಡು ಹೋಗಿದ್ದು ತಪ್ಪಾದ ದಾರಿ, ಜೀವಿಸಿ ಜೀವನ ಮೊಳೆಗಳಿಂದ ಜಡಿತು ಯೇಸುವಿನ ದೇಹ. ನನ್ನೆಲ್ಲ ಪಾಪ, ಸಕಲ ಪಾಪ ತಂದೆಯಾದ ದೇವರು ತೆಗೆದು ಯೇಸುವಿನ ಮೇಲೆ ಹಾಕಿದ್ರು. ಯೇಸು ಅದನ್ನು ತಮ್ಮ ದೇಹದಲ್ಲಿ ಹೊತ್ಕೊಂಡು ಶಿಲುಬೆಗೆ ಜಡಿದ್ರು. ನನ್ನ ಪಾಪಕ್ಕೆ ಪರಿಹಾರ ಮಾಡಿದ ನನ್ನ ದೇವರೇ, ನಾನು ಪಾಪಿ, ನಿಮ್ಮ ಹತ್ರ ಬರ್ಲಿಕ್ಕೆ ಯೋಗ್ಯನಲ್ಲ, ಅಯೋಗ್ಯ ನಾನು, ನನಗೆ ಯಾವ ಯೋಗ್ಯತೆಯೂ ಇಲ್ಲ ದೇವರೇ. ಯಾಕೆ ಹೀಗೆ ಮಾಡಿದ್ರಿ? Why did you love me like this, Lord? ಯಾಕೆ ಈ ರೀತಿ ನನ್ನನ್ನು ಪ್ರೀತಿ ಮಾಡಿದ್ರಿ ಯೇಸುವೇ? ನಾನು ಏನು ಮಾಡಿದೆ? ನಾನೇನು ಮಾಡಿಲ್ಲ. ಚರ್ಚಿಗೆ ಬಂದಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಬೈಬಲ್ ಗೊತ್ತಿಲ್ಲ, ಬೈಬಲ್ ಬಿಸಾಡಿದೆ, ಬೈಬಲ್ ಸುಟ್ಟು ಹಾಕಿದೆ, ಬೈಬಲ್ ವಾಕ್ಯ ಹೇಳ್ಕೊಂಡು ಬಂದವರಿಗೆ ಮುಖದ ಮೇಲೆ ಉಗಿದು ಕಳಿಸಿದ್ದೀನಿ, ಎಷ್ಟೋ ಬಾರಿ ಅಶುದ್ಧವಾಗಿ ಜೀವಿಸಿದ್ದೀನಿ. ಆದರೆ ನೀನು ನನ್ನ ಪಾಪವನ್ನು ಪರಿಗಣಿಸದೆ ನನಗಾಗಿ ಸತ್ತಿದ್ದನ್ನು ನಾನು ನಂಬ್ತೀನಿ ಅಂತ ಆ ನಂಬಿಕೆ, ಆ ಶುಭ ಸಂದೇಶದ ನೀವು ನಂಬಿದಾಗ ನಿಮ್ಮೊಳಗಡೆ ಪಶ್ಚಾತ್ತಾಪ ಬರುತ್ತೆ. ಯು ಡೋಂಟ್ ವಾಂಟ್ ಟು ಕಂಟಿನ್ಯೂ ದಟ್ ಸಿನ್. ಆ ಪಾಪದ ಜೀವನ ಜೀವಿಸಲಿಕ್ಕೆ ನಿಮಗೆ ಇಷ್ಟ ಆಗೋದಿಲ್ಲ. ಯು ಹೇಟ್ ದಟ್ ಸಿನ್. ನಿಮಗೆ ಅದ್ರ ಮೇಲೆ ದ್ವೇಷ ಬರುತ್ತೆ. ಇಚ್ಛೆ ಬರೋದಿಲ್ಲ, ದ್ವೇಷ ಬರುತ್ತೆ. ದೇವರ ಹೃದಯ ನೋಡ್ತಾರೆ. ದಟ್ ಈಸ್ ಫೇತ್. ಫೇತ್ ಇನ್ ಇಸ್ ಡೆತ್. ಅವರ ಮರಣವನ್ನು ನಾನು ನಂಬಿದ್ದೀನಿ. ಸುಮ್ಮನೆ ಹೆಡ್ ತಗೊಳ್ಳೋದಲ್ಲ, ಮೈಂಡಿಗೆ ತಗೊಳ್ಳೋದಲ್ಲ. ಹೌದು, ಯೇಸು ನನ್ನ ಪಾಪಕ್ಕಾಗಿ ಸತ್ತಿದ್ದಾರೆ, ಅವ್ರ ದೇಹದಲ್ಲಿ ನನ್ನ ಪಾಪ ಹೊತ್ತು ಪರಿಹಾರ ಮಾಡಿದ್ದಾರೆ, ಎಸ್ ಎಸ್ ಎಸ್, ಅದಲ್ಲ. ನಾಟ್ ದಿಸ್ ಹೆಡ್ ನಾಲೆಡ್ಜ್, ಬಟ್ ಎ ಕನ್ವಿಕ್ಷನ್, ಎ ಟ್ರೂ ರಿಪೆಂಟೆನ್ಸ್ ಒಳಗಡೆ ಆಗುತ್ತೆ. ಅದೇ ನಾನು ನಂಬಿದ್ದೀನಿ ಅಂದರೆ ಅರ್ಥ. ಆ ರೀತಿ ಆ ನಂಬಿಕೆಯ ಹೃದಯ ದೇವರು ನೋಡ್ತಾರೆ. ಆ ನಂಬಿಕೆ ಬರೋದು ಎಲ್ಲಿಂದ? ಶುಭವಾರ್ತೆ, ಶುಭ ಸಂದೇಶದಿಂದ ನಂಬಿಕೆ ಬರುತ್ತೆ. ಯೇಸುವಿನ ಮರಣ ಮತ್ತು ಪುನರುತ್ಥಾನದ ಕುರಿತಾದ ಸಂದೇಶದಿಂದ ಒಬ್ಬ ಮನುಷ್ಯನ ಒಳಗಡೆ ಪರಿಶುದ್ಧಾತ್ಮರ ನಂಬಿಕೆಯನ್ನು ಉಂಟು ಮಾಡ್ತಾರೆ. This most holy faith will be imparted into your heart by the Holy Spirit when you hear the gospel. With that faith you repent and turn away from your sinful way of life and turn towards God forever, and you will live forever for the kingdom of God. ಎಂದೆಂದಿಗೂ ಪಾಪದಿಂದ ಬೇರ್ಪಟ್ಟು ನೀನು ದೇವರ ಕಡೆಗೆ ತಿರುಗಿ ದೇವರ ರಾಜ್ಯದ ಮಗನಾಗಿ ನೀನು ಬದುಕ್ತೀಯ. ಯೇಸುವಿನ ಪುನರುತ್ಥಾನದಲ್ಲಿ ಏನು ಸಿಕ್ತು? ನ್ಯೂ ಲೈಫ್. ಕೆಲವರು ಹೇಳ್ತಾರಲ್ಲ, ನೀವು ನ್ಯೂ ಲೈಫಿಗೆ ಸೇರ್ಕೊಂಡಿದ್ದೀರಾ ಅಂತ. ಆಗ ನೀವು ಹೇಳಬೇಕು, ನ್ಯೂ ಲೈಫಿಗೆ ನಾವು ಸೇರ್ಕೊಂಡಿಲ್ಲ, ನ್ಯೂ ಲೈಫ್ ನನ್ನೊಳಗಡೆ ಸೇರ್ಕೊಂಡಿದೆ ಅಂತ. ಕೆಲವರು ಕಥೋಲಿಕರು ಕೇಳ್ತಾರೆ, ಸೋ ಕಾಲ್ಡ್ ಕ್ಯಾಥಲಿಕ್ಸ್, ಕ್ರಿಶ್ಚಿಯನ್ಸ್ ಅಲ್ಲ, ಸೋ ಕಾಲ್ಡ್ ಕ್ಯಾಥಲಿಕ್ಸ್. ದೇರ್ ಆರ್ ಗುಡ್ ಕ್ರಿಶ್ಚಿಯನ್ಸ್ ಇದ್ದಾರೆ ಕ್ಯಾಥಲಿಕ್ಸ್ ಅಲ್ಲಿ, ಆದರೆ ಸೋ ಕಾಲ್ಡ್ ದಿಸ್ ಡಮ್ಮಿ ಕ್ಯಾಥಲಿಕ್ಸ್ ಅಂತ ಹೇಳ್ತೀವಲ್ವ, ಸುಮ್ಮನೆ ಬಾಹ್ಯಾಚರಣೆಯಲ್ಲಿ ಮಾತ್ರ ಕ್ರೈಸ್ತರು, ಆದರೆ ವಿಶ್ವಾಸ ಇಲ್ಲ, ಯೇಸು ಜೊತೆಗೆ ಸಂಬಂಧ ಇಲ್ಲ, ಕೇವಲ ಸಂಪ್ರದಾಯಗಳನ್ನ ಮಾತ್ರ ಆಧಾರ ಇಟ್ಕೊಂಡು ಶುಭ ಸಂದೇಶ ಕೈಬಿಟ್ಟು ದೇವರ ವಾಕ್ಯನ ಮೂಲಕ್ಕೆ ತಳ್ಳಿ ಬದುಕುವವರು, ಅವ್ರ ಬಗ್ಗೆ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಎಲ್ಲ ಕಥೋಲಿಕರು ಅಲ್ಲ. ಕಥೋಲಿಕರು ಎಂದು ಕ್ರೈಸ್ತರಲ್ಲದೆ ಬದುಕುತ್ತಿರುವ ಅನೇಕರು ಪ್ರಪಂಚದಲ್ಲಿದ್ದಾರೆ. ಬ್ಯಾಡ್ ಎಕ್ಸಾಂಪಲ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಅವ್ರ ಬಗ್ಗೆ ಅವ್ರು ನಿಮಗೆ ಹೇಳ್ಬೋದು, ಅವ್ರು ಇನ್ನೂ ಈ ಹೊಸ ಜೀವಕ್ಕೆ ಬಂದಿಲ್ಲಲ್ಲ, ಅವರೊಳಗಡೆ ಈ ಹೊಸ ಜೀವದ ಅನುಭವ ಬಂದಿಲ್ಲ. ಅವ್ರು ಹೇಳ್ತಾರೆ, ನೀನು ನ್ಯೂ ಲೈಫಿಗೆ ಸೇರ್ಕೊಬಿಟ್ಟಿದ್ಯಾ ಅಂತ. ಆಗ ನೀವು ಹೇಳಬೇಕು, ನ್ಯೂ ಲೈಫು ನನ್ನೊಳಗಡೆ ಸೇರ್ಕೊಂಡಿದೆ, ನನ್ನೊಳಗಡೆಗೆ ನ್ಯೂ ಲೈಫ್ ಇದೆ. ನ್ಯೂ ಲೈಫ್
ಪಡ್ಕೊಂಡಿರುವ ಕಥೋಲಿಕ ಕ್ರೈಸ್ತ ವಿಶ್ವಾಸಿ ನಾನು ಅಂತ ಹೇಳಬೇಕು. ಕಥೋಲಿಕ ಸಭೆ ಬಿಟ್ಬಿಟ್ರ ಕೇಳ್ತಾರೆ. ಅದು ಯಾಕೆ ಬಿಡಬೇಕು ಕೇಳ್ಬೇಕು. ನೀವು ಅವ್ರನ್ನ ಯಾಕೆ ಬಿಡಬೇಕು ಕೇಳ್ತಾರೆ. ಈಗಲೇ ನಾನು ನಿಜವಾಗ್ಲೂ ಸಭೆಗೆ ಬಂದಿದ್ದು ಯಾಕೆ ಅಂದರೆ ನನ್ನೊಳಗಡೆ ಇಷ್ಟು ದಿನ ಡಮ್ಮಿ ಸ್ಪಿರಿಟ್ ಇತ್ತು, ಈಗ ಒರಿಜಿನಲ್ ಹೋಲಿ ಸ್ಪಿರಿಟ್ ಬಂದಿದೆ. ಆದ್ದರಿಂದ ಈಗ ನಾನು ನಿಜವಾದ ಕಥೋಲಿಕ ಕ್ರೈಸ್ತ ವಿಶ್ವಾಸಿ ಆಗಿದ್ದೀನಿ. ಇನ್ನು ನಿಮಗೆ ಬೇಕಾದ್ರೆ ನನ್ನ ಇಟ್ಕೋಬಹುದು, ಬೇಡ ಅಂದರೆ ಒದ್ದು ಓಡಿಸ್ಬೋದು ಅಂತಲೂ ಹೇಳ್ಬೋದು. ಅದು ಅವ್ರಿಗೆ ಬಿಟ್ಟಿತ್ತು. ಅವ್ರು ಓಡಿಸಿದ ತಕ್ಷಣ ನೀವು ಕಥೋಲಿಕರಲ್ಲದೆ ಇನ್ನೇನೂ ಆಗೋದಿಲ್ಲ. ಯಾಕಂದರೆ ಅದು ನಿಮ್ಮ ಒಂದು ಐಡೆಂಟಿಟಿ ಈ ಲೋಕದಲ್ಲಿ ಅಷ್ಟೇ. ಈ ಪ್ರಪಂಚದಲ್ಲಿ ನಿಮ್ಮ ಒಂದು ಐಡೆಂಟಿಟಿ, ನಿಮ್ಮ ಧರ್ಮದಲ್ಲಿ ನಿಮ್ಮ ಒಂದು ಡಿನಾಮಿನೇಷನಲ್ ಐಡೆಂಟಿಟಿ ಅದು ಇರಲಿ. ಆದರೆ ಏನೇ ಆಗಲಿ, ನಾನು ಹೇಳ್ತಾ ಬಂದಿದ್ದೇನು ಅಂದರೆ, ಇವರಿಗೆ ಯೇಸುನಲ್ಲಿ ನಂಬಿಕೆ ಇಟ್ಟರು. ನಂಬಿಕೆ ಇಟ್ಟಾಗ ಇವರ ಮೇಲೆ ಹಿಂದೆ ಇದ್ದ ಇವನು ಕುಡುಕ, ಇವನು ವ್ಯಭಿಚಾರಿ, ಇವನು ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ, ಅನ್ಯಾಯ ಮಾಡ್ತಾನೆ, ಕಳ್ತನ ಮಾಡ್ತಾನೆ, ಈ ಆರೋಪ ಈ ಲೋಕದಲ್ಲಿ ಇದ್ದೇ ಇರುತ್ತೆ. ಈ ಲೋಕದಲ್ಲಿ ಇವರ ಮೇಲೆ ಆರೋಪಗಳು. ಈ ಫ್ರಾನ್ಸಿಸ್ ನಮಗೆ ಗೊತ್ತಲ್ವಾ, ನಮ್ಮ ಜೊತೆಗೆ ಕುಡಿತಾ ಇದ್ದ, ಈ ಫ್ರಾನ್ಸಿಸ್ ನನ್ನ ಜೊತೆಗೆ ವ್ಯಭಿಚಾರ ಬರ್ತಾ ಇದ್ದ, ಈ ಫ್ರಾನ್ಸಿಸ್ ನನ್ನ ಜೊತೆಗೆ ಕಳ್ತನ ಮಾಡಿದವನು, ಈ ಫ್ರಾನ್ಸಿಸ್ ನನ್ನ ಜೊತೆಗೆ ಎಂತೆಂಥ ಥಿಯೇಟ್ರಿಗೆ ಕರ್ಕೊಂಡು ಹೋದವನು, ಎಷ್ಟು ಜನರ ತಲೆ ಹೊಡೆದವನು, ನನಗೆ ಗೊತ್ತಿಲ್ವಾ ಎಲ್ಲ ಹೇಳ್ತಾರೆ. ಆದರೆ ಸ್ವರ್ಗದಲ್ಲಿ ಇವನ ಐಡೆಂಟಿಟಿ ಚೇಂಜ್ ಆಗಿರುತ್ತೆ. ಐಡೆಂಟಿಟಿ ಏನು ಗೊತ್ತಾ? ಏನು ಗೊತ್ತಾ? ಸ್ವರ್ಗದಲ್ಲಿ ಇವರ ಐಡೆಂಟಿಟಿ ಏನು ಅಂದರೆ, ಸ್ವರ್ಗದ ರಿಜಿಸ್ಟ್ರರ್ ಪುಸ್ತಕದಲ್ಲಿ ಇವರ ಐಡೆಂಟಿಟಿ ಫ್ರಾನ್ಸಿಸ್ ಸನ್ ಆಫ್ ಲಿವಿಂಗ್ ಗಾಡ್. ಫ್ರಾನ್ಸಿಸ್ ಸನ್ ಆಫ್ ಲಿವಿಂಗ್ ಗಾಡ್, ಜೀಸಸ್ ಕ್ರೈಸ್ಟ್. ಭೂಮಿಲಿ ಇವನ ಐಡೆಂಟಿಟಿ ಫ್ರಾನ್ಸಿಸ್, ಜೋಸೆಫ್ ಅವ್ರ ಮಗ, ಕುಡುಕು ಜೋಸೆಫ್ ಮಗ ಫ್ರಾನ್ಸಿಸ್. ನಮಗೆ ಗೊತ್ತಿಲ್ವಾ? ಆ ಜೋಸೆಫ್ ಮಗ, ಆ ಬಡಗಿ ಮಗ, ಆಚಾರಿ ಕೆಲಸ ಮಾಡ್ತಾನಲ್ಲ ಅವನ ಮಗ ಫ್ರಾನ್ಸಿಸ್. ಆದರೆ ಪರಲೋಕದಲ್ಲಿ ಒಂದು ಐಡೆಂಟಿಟಿ ಇದೆ, ಫ್ರಾನ್ಸಿಸ್ ಸನ್ ಆಫ್ ದ ಲಿವಿಂಗ್ ಗಾಡ್. ದಟ್ ಮೀನ್ಸ್ ನಿಮ್ಮ ಸಿಟಿಸನ್ಶಿಪ್ಪೇ ಚೇಂಜ್ ಮಾಡ್ತಾರೆ ದೇವರು. ನಿಮ್ಮ ಸಿಟಿಸನ್ಶಿಪ್ ಅಂದ್ರೆ ಏನು? ನಿಮ್ಮ ಪೌರತ್ವ. ನಿಮ್ಮ ಪೌರತ್ವ ಚೇಂಜ್ ಆಗುತ್ತೆ. ಪೌಲ್ರು ಹೇಳ್ತಾರೆ, ಅವರ್ ಸಿಟಿಸನ್ಶಿಪ್ ಈಸ್ ಇನ್ ಹೆವನ್. ನಮ್ಮ ಸಿಟಿಸನ್ಶಿಪ್ ಇಲ್ಲಲ್ಲ. ಈಗ ಇಲ್ಲಿನ ಸಿಟಿಸನ್ಶಿಪ್ ಪ್ರಕಾರ ನಾನು ಕಳ್ಳ, ನಾನು ಕೊಲೆಗಾರ, ನಾನು ಅಪರಾಧಿ, ನಾನು ದುಷ್ಟ, ನಾನು ವಂಚಕ, ನಿಮ್ಮ ಪ್ರಕಾರ. ಆದರೆ ಯೇಸುವಿನಲ್ಲಿ ನಂಬಿಕೆ ಇಟ್ಟಾಗ ದೇವರ ವಾಕ್ಯ ಹೇಳುತ್ತೆ. ಥ್ಯಾಂಕ್ ಯು ಫ್ರಾನ್ಸಿಸ್, ಗಾಡ್ ಬ್ಲೆಸ್ ಯು, ಸನ್ ಆಫ್ ಗಾಡ್ ಫ್ರಾನ್ಸಿಸ್. ಓಕೆ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಾಗ ಸ್ವರ್ಗದಲ್ಲಿರೋ ದೇವದೂತರು, ಸ್ವರ್ಗದಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ, ತಂದೆಯಾದ ದೇವರು, ಯೇಸು ಸ್ವಾಮಿ ನಮ್ಮನ್ನು ನೋಡೋದು ಯಾವ ಥರ ಗೊತ್ತಾ? ಬ್ಲೇಮ್ಲೆಸ್, ನೋ ಬ್ಲೇಮ್ ಆಫ್ ಸಿನ್. ಫ್ರಾನ್ಸಿಸ್ ಬಗ್ಗೆ ಹೇಳಿದಲ್ಲ, ಅವ್ರ ಬಗ್ಗೆ ಬ್ಲೇಮ್ ಇರುತ್ತೆ ಭೂಮಿಯಲ್ಲಿ. ನಾವು ಬ್ಲೇಮ್ ಮಾಡ್ತೀವಿ, ಈ ಫ್ರಾನ್ಸಿಸ್ ನಮಗೆ ಗೊತ್ತು, ಇವಳು ನನಗೆ ಗೊತ್ತು, ಅವನು ನನಗೆ ಗೊತ್ತು, ನಾಟಕ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಆದರೆ ಸ್ವರ್ಗದಲ್ಲಿ ಹೇಳ್ತಾರೆ, ನಾನು ಜಗತ್ತು ಸೃಷ್ಟಿಯಾಗುವ ಮೊದಲೇ ಯೇಸು ಕ್ರಿಸ್ತರಲ್ಲಿ ನಿನ್ನನ್ನು ಹೇಗೆ ಪ್ರೀತಿಯಲ್ಲಿ ನನ್ನ ಜೊತೆಯಲ್ಲೇ ಇರಲಿಕ್ಕೆ ನಿಷ್ಕಳಂಕನಾಗಿ ನಿರ್ದೋಷಿಯಾಗಿ ಕಣ್ಣು ನೋಡಿದ್ನೋ ನಿನ್ನನ್ನು, ಅದೇ ರೀತಿಯಲ್ಲಿ ಈಗಲೂ ನಾನು ನಿನ್ನನ್ನು ನೋಡ್ತೀನಿ. ಪ್ರಪಂಚದಲ್ಲಿರೋ ಜನ ನಿನ್ನನ್ನು ಹೇಗಾದರೂ ನೋಡಲಿ, ಮನೆಯಲ್ಲಿರೋರು ನಿನ್ನನ್ನು ಒದ್ದು ಹೊರಗೆ ಹಾಕಿದ್ರೂ ಪರವಾಗಿಲ್ಲ, ನಾನು ನಿನ್ನನ್ನು ನೋಡೋದು ನನ್ನ ಪ್ರೀತಿಯ ಮಗನಾಗಿ, ಪ್ರೀತಿಯ ಮಗಳಾಗಿ. ಈ ಕನ್ವಿಕ್ಷನ್, ಹೌ ಗಾಡ್ ಹ್ಯಾಸ್ ಅಕ್ಸೆಪ್ಟೆಡ್ ಮೀ, ದೇವರು ನನ್ನನ್ನು ಯಾವ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ ಈಗ ನಂಬಿಕೆ ಇಟ್ಟಾಗ, ಬೇರೆ ಯಾವುದರಿಂದನೂ ಅಲ್ಲ, ಯೇಸು ಕ್ರಿಸ್ತನಲ್ಲಿಟ್ಟ ನಂಬಿಕೆ ಮುಖಾಂತರ ನನ್ನನ್ನು ಹೇಗೆ ಅಕ್ಸೆಪ್ಟ್ ಮಾಡಿದ್ದಾರೆ ಎಂಬ ಮನವರಿಕೆ ನನಗಾದರೆ, ಒಬ್ಬ ಮನುಷ್ಯನಿಗಾದರೆ, ಆ ಮನುಷ್ಯ ಆ ಅಪ್ಪ ಹೇಳೋದೆಲ್ಲ ಮಾಡೇ ಮಾಡ್ತಾನೆ, ಮಾಡದೇ ಇರಲಿಕ್ಕೆ ಆಗಲ್ಲ. ನಾನು ಹೇಳ್ತಾ ಇರೋದು, ಅವನು ಫೇಲ್ ಆಗೋದಿಲ್ಲ ಅಂತಲ್ಲ, ಅವನು ಕಾಲು ಜಾರು ಹೋಗೋದಿಲ್ಲ ಅಂತಲ್ಲ, ಅವನು ಮತ್ತೊಂದು ಪಾಪನೇ ಮಾಡೋದಿಲ್ಲ, ಅವನು ಏನು ತಪ್ಪ ದಾರಿಲಿ ಹೋಗೋದಿಲ್ಲ ಅಂತಾನೆ ಅಲ್ಲ. ಆದರೆ ಏನೇ ಮಾಡಿದ್ರು, ಏನೇ ಹೋದ್ರು, ಒಂದು ಸಾರಿ ದೇವರು ನಿನ್ನ ಮಗ ಅಂತ ಒಪ್ಕೊಂಡ ಮೇಲೆ ಒಪ್ಕೊಂಡಾಯ್ತು. ನೀನು ಏನೋ ಮಗ ಆದ್ಮೇಲೆ ಒಂದು ಸುಳ್ಳು ಹೇಳಿದೆ ಅಂತ ಹೇಳ್ಬಿಟ್ಟು ನನ್ನ ಮಗ ಅಲ್ಲ ಅಂತ ಹೇಳೋ ದೇವರು ಅಲ್ಲ. ಅಲ್ಲ,
ನಾವು ಪ್ರೇಯರ್ ಗ್ರೂಪಲ್ಲಿ ಹೇಳ್ಬೋದು, ನೀವು ಪ್ರೇಯರ್ ಗ್ರೂಪಿಗೆ ಬರಬೇಕಾದ್ರೆ ಫ್ರಾನ್ಸಿಸ್ ನೀವು ಒಳ್ಳೆ ಬಂದ್ರಿ, ನಾವಿನ್ನು ಪಾಪ ಬಿಟ್ಬಿಡ್ತೀವಿ ಅಂತೆಲ್ಲ ಸಾಕ್ಷಿ ಹೇಳಿದ್ರಿ, ಕರೆಕ್ಟಾ ಫ್ರಾನ್ಸಿಸ್? ಆಮೇಲೆ ಮತ್ತೆ ಹೋಗಿ ನೀವು ಕುಡಿದ್ರಲ್ಲ, ಆದ್ದರಿಂದ ನಮ್ಮದು ಟೀಮ್ದು ಮರ್ಯಾದೆ ಹೋಯಿತು, ಆದ್ದರಿಂದ ನೀವು ನಮ್ಮ ಟೀಮಿಗೆ ಬೇಡ, ಪ್ಲೀಸ್ ಗೆಟ್ ಔಟ್. ನೀವು ಬೇರೆ ಎಲ್ಲಾದರೂ ಟೀಮಿಗೆ ಸೇರ್ಕೊಂಡು ಚೆನ್ನಾಗಿರಿ, ನಮ್ಮ ಟೀಮಿಗೆ ನೀವು ಬೇಡ ಅಂತ ನಾವು ನಿಮ್ಮನ್ನು ತಳ್ಬೋದು. ನಾವು ತಳ್ಬೋದು, ಸಭೆ ತಳ್ಬೋದು, ಕ್ರೈಸ್ತ ಸಭೆಗಳು ನಿಮ್ಮನ್ನು ತಳ್ಬೋದು, ಕುಟುಂಬಗಳು ನಿಮ್ಮನ್ನು ತಳ್ಬೋದು, ಜನ್ಮ ಕೊಟ್ಟ ತಂದೆ ತಾಯಿ ತಳ್ಬೋದು, ಸ್ನೇಹಿತರು ತಳ್ಬೋದು. ಯಾರೇ ತಳ್ಳಿದ್ರು ನಿಮ್ಮನ್ನು ಆಲ್ರೆಡಿ ದೇವರು ಅಕ್ಸೆಪ್ಟ್ ಮಾಡಿ ಆಯಿತು. ಅವ್ರು ಯಾವತ್ತೂ ತಳ್ಳೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಐ ವಿಲ್ ನೆವರ್ ಫರ್ಸೇಕ್ ಯು, ಐ ವಿಲ್ ನೆವರ್ ರಿಫ್ಯೂಸ್ ಯು. ಯಾವತ್ತೂ ನಿನ್ನನ್ನು ನಾನು ತಳ್ಳೋದಿಲ್ಲ. ಯಾಕೆ ಅಂದರೆ ನಿನ್ನ ಎಲ್ಲ ಬಲಹೀನತೆಗಳು ಕೊರತೆಗಳನ್ನ ಕಂಡುಕೊಂಡು ಅದನ್ನು ಪರಿಗಣಿಸದೆ, ನಿನ್ನ ಪಾಪವನ್ನು ಕನ್ಸಿಡರ್ ಮಾಡದೆ, ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸವನ್ನು ಮಾತ್ರ ಕನ್ಸಿಡರ್ ಮಾಡಿ ನಿನ್ನನ್ನು ನಾನು ಒಳಗಡೆ ಕರ್ಕೊಂಡಿರೋದು. ಆದ್ದರಿಂದ ನೀನು ಹೇಗೆ ಬೇಕಾದರೂ ಬದುಕ್ಬೋದು. ನಾವು ಯು ಹ್ಯಾವ್ ಫ್ರೀಡಮ್ ಟು ಲೀವ್. ಅದೇ ಯೇಸು ಕ್ರಿಸ್ತನಲ್ಲಿ ಬಂದವನಿಗೆ ಸ್ವಾತಂತ್ರ್ಯ ಸಿಗುತ್ತೆ, ಅವನು ಹೇಗೂ ಬದುಕ್ಬೋದು. ಆದರೆ ಪೌಲರು ಹೇಳ್ತಾರೆ, ಆ ಸ್ವಾತಂತ್ರ್ಯವನ್ನು ನೀವು ದುರುಪಯೋಗ ಮಾಡ್ಕೋಬಾರ್ದು. ಎಫಿಷಿಯನ್ಸ್ 5:13 ಹೇಳ್ತಾರೆ, ದೇವರು ನಿಮಗೆ ಮುಕ್ತ ಸ್ವಾತಂತ್ರ್ಯದಿಂದ ಬಾಳಬೇಕೆಂದೇ ನಿಮ್ಮನ್ನು ಕರೆದಿದ್ದಾರೆ. ಯೇಸು ಕ್ರಿಸ್ತನ ಮುಖಾಂತರ, ಶುಭ ಸಂದೇಶದ ಮುಖಾಂತರ ಪರಿಶುದ್ಧಾತ್ಮರನ್ನು ಕೊಟ್ಟು ಮೋಸ್ಟ್ ಹೋಲಿ ಫೇತ್, ಮೋಸ್ಟ್ ಹೋಲಿ ಲೈಫ್, ಮೋಸ್ಟ್ ಹೋಲಿ ಬ್ಲೆಸ್ಸಿಂಗ್, ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ಸ್ವರ್ಗದಲ್ಲಿ ಯೇಸುವಿಗಿರುವ ಎಲ್ಲ ಆಶೀರ್ವಾದವನ್ನು ನಿಮಗೆ ಯೇಸು ಕ್ರಿಸ್ತನಲ್ಲಿರುವ ನಿನಗೆ ಕೊಟ್ಟು ಕರೆದಿದ್ದಾರೆ. ಯು ಆರ್ ನಾಟ್ ಲ್ಯಾಕಿಂಗ್ ಎನಿ ಸಿಂಗಲ್ ಬ್ಲೆಸ್ಸಿಂಗ್ ಇನ್ ಹೆವನ್. ಸ್ವರ್ಗದಲ್ಲಿರುವ ಯಾವುದೇ ಒಂದು ಆಶೀರ್ವಾದದ ಕೊರತೆ ನಿನಗಿಲ್ಲ. ಭೂಮಿಯಲ್ಲಿ ಭೌತಿಕವಾಗಿ ಅಳಿದು ಹೋಗುವ ಕಾಮನ್ ಬ್ಲೆಸ್ಸಿಂಗ್ ನಿನಗೆ ಕೊರತೆ ಇರಬಹುದು. ಡೋಂಟ್ ವರಿ. ಅದು ನಿನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದೂ ಇಲ್ಲ. ನರಕಕ್ಕೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ, ಆದರೆ ಸ್ವರ್ಗಕ್ಕಂತೂ ಈ ಕಾಮನ್ ಬ್ಲೆಸ್ಸಿಂಗ್ ಕರ್ಕೊಂಡು ಹೋಗೋದಿಲ್ಲ. ಆದರೆ ಯೇಸು ಕ್ರಿಸ್ತನಲ್ಲಿ ಬಂದ ನಿನಗೆ ಒಂದೇ ಒಂದು ಸಿಂಗಲ್ ಸ್ಮಾಲ್ ಈ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಕೊರತೆ ಇಲ್ಲ. ಆ ರೀತಿಯಲ್ಲಿ ದೇವರು ಯೇಸು ಕ್ರಿಸ್ತನಲ್ಲಿ ಬಂದ ಒಬ್ಬನನ್ನು ಬ್ಲೆಸ್ ಮಾಡಿದ್ದಾರೆ. ಯು ಆರ್ ಬ್ಲೆಸ್ಡ್ ಇನ್ ಕ್ರೈಸ್ಟ್ ಜೀಸಸ್. ನಾಟ್ ಯು ವಿಲ್ ಬಿ ಬ್ಲೆಸ್ಡ್, ಯು ಆರ್ ಆಲ್ರೆಡಿ ಬ್ಲೆಸ್ಡ್ ಇನ್ ಕ್ರೈಸ್ಟ್ ಜೀಸಸ್. ಕಡೆಯದಾಗ ಒಂದು ವಾಕ್ಯ ಓದಿ ನಿಲ್ಲಿಸ್ತೀನಿ. ಓಕೆ, ರೋಮನರಿಗೆ ಬರೆದ ಪತ್ರಿಕೆ. ಇದು ಹೇಳಲಿಲ್ಲ ಅಂದರೆ ನನ್ನ ಮನಸ್ಸಾಕ್ಷಿ ಭಾಳ ಚುಚ್ಚುತ್ತೆ. ರೋಮನರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ಆದರೆ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ, ಕೇಳಿಸ್ಕೊಳ್ಳಿ, ಸತ್ಕಾರ್ಯ ಮಾಡುವವರೇ, ಸತ್ಕಾರ್ಯ ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡುವವರೇ, ಪುಣ್ಯ ಕಾರ್ಯಗಳನ್ನ ಮಾಡಿ ಸ್ವರ್ಗ ದಾರಿ ಹುಡುಕುವವರೇ, ದೇವರ ಸಂಬಂಧಕ್ಕೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇರುವವರೇ, ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಯಾರು ಬೇಜಾರಾಗೋದು ಬೇಕಾಗಿಲ್ಲ. ನನಗೆ ಕೊಡಲಿಕ್ಕೆ ಕಾಣಿಕೆ ಇಲ್ಲಲ್ಲಪ್ಪ, ನನಗೆ ಕ್ಯಾಂಡಲ್ ಅಂಟಿಸ್ಲಿಕ್ಕೆ ಕೈನೇ ಇಲ್ಲಲ್ಲಪ್ಪ, ನನಗೆ ಚರ್ಚಿಗೆ ಹೋಗಲಿಕ್ಕೆ ಆರೋಗ್ಯನೇ ಇಲ್ಲಲ್ಲಪ್ಪ, ನನಗೆ ಚರ್ಚ್ ಕಟ್ಟಲಿಕ್ಕೆ ಏನೂ ಆಗ್ತಾ ಇಲ್ಲಲ್ಲಪ್ಪ, ನನಗೆ ಹಲ್ಲೆಲ್ಲೂಯ್ಯ ಬರೋದಿಲ್ಲಲ್ಲಪ್ಪ, ನನಗೆ ಅವ್ರ ಥರ ಮೈಕ್ ಹಿಡ್ಕೊಂಡು ನಾಟಕ ಮಾಡ್ಲಿಕ್ಕೆ ಬರೋದಿಲ್ಲಲ್ಲಪ್ಪ, ಶಿಶು ಬ್ರದರ್ ಮೈಕ್ ಹಿಡ್ಕೊಂಡು ನಾಟಕ ಮಾಡಿದ ಥರ ನನಗೆ ಬರೋದಿಲ್ಲಲ್ಲಪ್ಪ, ಅಂಥೋನಿ ಬ್ರದರ್ ಹಾಡೋ ಥರ ಅಭಿಷೇಕದಲ್ಲಿ ಹಾಡಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲಲ್ಲಪ್ಪ ಅಂತ ನೀವು ಯೋಚನೆ ಮಾಡ್ಬೋದು. ಡೋಂಟ್ ವರಿ, ಇದ್ಯಾವುದು ಬೇಕಾಗಿಲ್ಲ. ಇದ್ಯಾವುದು ದೇವರು ನಿನ್ನನ್ನು ಒಪ್ಕೊಳ್ಳಿಕ್ಕೆ, ಇವನು ನನ್ನವನು ಬಾರ ಒಳಗಡೆ ಅಂತ ಕರೀಲಿಕ್ಕೆ ಇದ್ಯಾವುದು ಬೇಕಾಗಿಲ್ಲ. ಓಕೆ, ಸೊ ಅದರಿಂದ ಟೆನ್ಷನ್ ಮಾಡ್ಕೋಬೇಡಿ. ಅದೇ ರೀತಿಯಲ್ಲಿ ಇನ್ನೊಬ್ಬರ ಥರ ಆಗ್ಲಿಕ್ಕೂ ಪ್ರಯತ್ನ ಪಡಬೇಡಿ. ಆದರೆ ಸತ್ಕಾರ್ಯ ಸಂಪಾದನೆ ಇಲ್ಲದೆ ಇದ್ದರೂ ಯಾರು ಅಧರ್ಮಿಗಳನ್ನ, ಯಾರನ್ನ? ಒಳ್ಳೆಯವರನ್ನಲ್ಲ, ಭಕ್ತರನ್ನಲ್ಲ, ಅಧರ್ಮಿಗಳು, ಅಯೋಗ್ಯರು, ಪಾಪಿಗಳು, ಅನೀತಿವಂತರು, ಅಧರ್ಮಿಗಳನ್ನು ಸಧರ್ಮಿಗಳನ್ನಾಗಿಸುವ ದೇವರಲ್ಲಿ ವಿಶ್ವಾಸ ಇಡುತ್ತಾರೋ ಅಂಥವರ ವಿಶ್ವಾಸವನ್ನು ಮಾತ್ರ ದೇವರು ಅಂಗೀಕರಿಸಿ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಥ್ಯಾಂಕ್ ಯು ಜೀಸಸ್. Thank you Holy Spirit. Thank you Lord for your living word, oh Lord. ನಿಮ್ಮ ಈ ಜೀವಂತ ವಾಕ್ಯ ಸತ್ಯದ ಅರಿವಿಗಾಗಿ ಸ್ತೋತ್ರ ಅಪ್ಪ. ಅಂತೆಯೇ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರು ಯಾರು ದೇವರೊಡನೆ ಸತ್ಸಂಬಂಧದಲ್ಲಿ ಇರುತ್ತಾರೋ ಅಂಥವರು ಭಾಗ್ಯವಂತರು. ಹಲ್ಲೆಲೂಯಾ. ಸತ್ಕಾರ್ಯ ಸಂಪಾದನೆ ಇಲ್ಲದೆ ನಾನು ದೇವ್ರ ಜೊತೆಗೆ ಸರಿಯಾದ ಸಂಬಂಧದಲ್ಲಿ ಇದ್ದೀನಿ ಅಂತ ಯಾರಿಗೆ ಧೈರ್ಯವಾಗಿ ಹೇಳಲಿಕ್ಕಾಗುತ್ತೋ ಅವರು ಭಾಗ್ಯವಂತರು. ನಿಮ್ಮಲ್ಲಿ ಯಾರಿಗೆ ಹೇಳಲಿಕ್ಕಾಗುತ್ತೆ? ನಂದೊಂದು ಪುಣ್ಯ ಕಾರ್ಯ ಇಲ್ಲ, ₹1 ಚರ್ಚಿಗೆ ಕೊಟ್ಟಿಲ್ಲ, ನಾನು ಇವತ್ತಿನ ತನಕ ಪ್ರಾರ್ಥನೆ ಸರಿಯಾಗಿ ಮಾಡೋಕ್ಕೆ ಬರಲ್ಲ, ಒಬ್ಬರಿಗೂ ದೇವ್ರ ವಾಕ್ಯ ಹೇಳ್ಕೊಟ್ಟಿಲ್ಲ,
ಹುಟ್ಟು ಕ್ರಿಶ್ಚಿಯನ್ನೇ, ಆದರೆ ಏನೂ ಗೊತ್ತಿಲ್ಲ. ಆದರೆ ಇವತ್ತು ವಾಕ್ಯ ಕೇಳಿದಾಗ ಒಂದು ಕೆಲಸ ಮಾಡಿದೆ, ಯೇಸು ಕ್ರಿಸ್ತರು ನನ್ನ ಪಾಪಕ್ಕಾಗಿ ಶಿಲುಬೆ ಮೇಲೆ ಸತ್ತಿದ್ದಾರೆ ಮತ್ತು ನನಗೆ ನಿತ್ಯ ಜೀವ ಕೊಡ್ಲಿಕ್ಕೋಸ್ಕರ ಅವರು ಪುನರುತ್ಥಾನರಾಗಿದ್ದಾರೆ ಅಂತ ನಾನು ನಂಬಿಬಿಟ್ಟೆ, ಕಣ್ಣು ಮುಚ್ಕೊಂಡು ನಂಬಿಬಿಟ್ಟೆ. ನಾನೀಗ ದೇವ್ರ ಮಗ ಅಂತ ನನ್ನ ಒಳಗಡೆ ಒಪ್ಕೊಂಡ್ಬಿಟ್ಟಿದ್ದೀನಿ, ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಆ ನಂಬಿಕೆ ಆಧಾರದಲ್ಲಿ ಇಷ್ಟು ನೀನು ಒಪ್ಕೊಂಡ್ಬಿಟ್ರೆ ನಿನಗೆ ಹೇಳಲಿಕ್ಕಾಗುತ್ತೆ, ಐ ಆಮ್ 100% ರೈಚಿಯಸ್, 100ಕ್ಕೆ 100ರಷ್ಟು ನಾನು ನೀತಿವಂತ ಅಂತ. ಜನ ಹೇಳ್ಬೋದು, ನೀನು ನೀತಿವಂತನಾ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಏನೇ ಗೊತ್ತಿದ್ರು ಇಲ್ಲೊಬ್ಬರು ದೇವರಿದ್ದಾರೆ, ಅನೀತಿವಂತನನ್ನ ನೀತಿವಂತನು ಎಂದು ಡಿಕ್ಲೇರ್ ಮಾಡುವ ಒಬ್ಬರು ದೇವರಿದ್ದಾರೆ. ಐ ನೀಡ್ ದಟ್ ಗಾಡ್ಸ್ ಅಕ್ಸೆಪ್ಟೆನ್ಸ್. ಐ ಡೋಂಟ್ ನೀಡ್ ಯುವರ್ ಅಕ್ಸೆಪ್ಟೆನ್ಸ್. Whether you accept me or reject me, refuse me, that is up to you. God bless you. Hadre my God has already accepted me in Christ Jesus, because I put my trust in him, in what he has done for me. Through that my God has accepted me. So I am made righteous in Christ Jesus. That is by grace I am saved. ಅದೇ ನಾನು ರಕ್ಷಿಸಲ್ಪಟ್ಟಿದ್ದು ಆ ಕೃಪೆಯಿಂದ, ನಾನೇನೋ ಮಾಡಿದ್ದಕ್ಕಲ್ಲ, ಯೇಸು ಮಾಡಿದ್ದಕ್ಕೆ. ಯಾರು ಹೆಮ್ಮೆ ಪಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಹೆಮ್ಮೆ ಪಡ್ಲಿಕ್ಕೆ ಚಾನ್ಸ್ ದೇವರು ಕೊಟ್ಟಿಲ್ಲ. ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ಬ್ರದರ್ ನನ್ನ ಮಗ ಇವತ್ತು ದೇವ್ರ ಕಡೆಗೆ ಬಂದಿದ್ದಾನೆ, ಸಾರಿ ಅಲ್ಲ, ಇಟ್ಸ್ ಓನ್ಲಿ ಬೈ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯಿಂದ ನಿನ್ನ ಮಗ ದೇವ್ರ ಕಡೆಗೆ ಬಂದಿದ್ದಾನೆ. ನಾವು ಇವತ್ತು ದೇವ್ರನ್ನ ಕಂಡುಕೊಂಡಿದ್ದೀವಿ, ಗ್ರೇಸ್ ಆಫ್ ಗಾಡ್, ಸ್ಪೆಷಲ್ ಗ್ರೇಸ್ ಇದು. ಸೌಖ್ಯ ಪಡ್ಕೊಂಡಿದ್ದಕ್ಕೆ ನೀನು ಹೇಳ್ಬೋದು ಬೇಕಾದ್ರೆ, ನಾನು ಪ್ರಾರ್ಥಿಸಿದ್ದಕ್ಕೆ ಅವರಿಗೆ ಸೌಖ್ಯ ಸಿಕ್ತು. ಪೇತ್ರನ ಅತ್ತೆ ಜ್ವರ ಬಂದಿತ್ತು, ಅಲ್ಲಿದ್ದ ಹೆಂಗಸರೆಲ್ಲ ಕೇಳಿದ್ರು, ಯೇಸುವೆ ಪ್ಲೀಸ್ ಹೀಲ್ ಅವರ್ ಲಾರ್ಡ್. ಯೇಸು ಅವ್ರ ಪ್ರಾರ್ಥನೆಯನ್ನು ಕೇಳಿ ಮುಟ್ಟಿದ್ರು, ಜ್ವರ ಬಿಟ್ಟಾಯ್ತು. ಕಾಮನ್ ಗ್ರೇಸ್. ನಾನು ಮಧ್ಯಸ್ಥಿಕೆ ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಿದ್ದು, ಹೌದಪ್ಪ, ಕಾಮನ್ ಗ್ರೇಸ್. ಏನು ಸಿಕ್ಬಿಟ್ಟು, ಸ್ವರ್ಗ ಏನು ಸಿಕ್ಕಿಲ್ಲಲ್ಲ, ಪರಿಶುದ್ಧಾತ್ಮರ ಏನು ಸಿಕ್ಕಿಲ್ಲಲ್ಲ, ಏನೋ ಒಂದು ಕಾಯಿಲೆ ವಾಸಿ ಆಯ್ತು, ಏನೋ ಒಂದು ಸಿಕ್ತಷ್ಟೇ, ಸ್ಪೀಕರ್ ಸಿಕ್ತಷ್ಟೇ. ಕೆಲವರು ಹೇಳ್ತಾರಲ್ಲ, ಬ್ರದರ್ ನಾವು ಪ್ರಾರ್ಥನೆ ಮಾಡಿದ್ದಕ್ಕಲ್ವ ನಿಮಗೆ ಸೌಂಡ್ ಸಿಸ್ಟಮ್ ಸಿಕ್ಕಿದ್ದು, ನಮಗೊಂದು ಸ್ವಲ್ಪ ಕೊಡ್ತೀರಾ? ಅದೇ ಸೌಂಡ್ ಸಿಸ್ಟಮಲ್ಲಿ ಒಂದು ಹಾಡು ಹೇಳಬೇಕು. ನಾನು ಹೇಳ್ತೀನಿ, ಆ ಥರ ಯಾರಾದ್ರೂ ಬಂದು ಕೇಳಿದರೆ ಫಸ್ಟ್ ಕೇಳಿಸ್ಕೊಳ್ಳಿ, ನಿನ್ನ ಸೌಂಡ್ ಸಿಸ್ಟಮ್ಮು ಎತ್ಕೊಂಡು ನೀನು ಸೇರಿ ಜಾಗ ಖಾಲಿ ಮಾಡಿಬಿಡಿ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಯಾರು ದೇವರೊಡನೆ ಸತ್ಸಂಬಂಧದಲ್ಲಿ ಇರುತ್ತಾರೋ ಅವರು ಭಾಗ್ಯವಂತರು. ಇದನ್ನು ಕುರಿತು ದಾವೀದನು ಹೇಳ್ತಾನೆ, ಏನಂತ? ಯಾರ ಅಪರಾಧಗಳು ಪರಿಹರಿಸಲಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲಾಗಿದೆಯೋ ಅವರು ಭಾಗ್ಯವಂತರು. ಯಾರ ಪಾಪವನ್ನು ಸರ್ವೇಶ್ವರ ಲೆಕ್ಕಿಸೋದು ಇಲ್ಲವೋ ಅವರು ಭಾಗ್ಯವಂತರು. ನೀ ಭಾಗ್ಯವಂತರಾ? ನೀ ಭಾಗ್ಯವಂತರಾ? ಯಾಕೆ? ಯೇಸು ಕ್ರಿಸ್ತನಲ್ಲಿ ನೀವಿಟ್ಟ ವಿಶ್ವಾಸದಿಂದ ದೇವರು ನಿಮ್ಮ ಪಾಪದ ಲೆಕ್ಕ ಕೈ ಬಿಟ್ಟೇ ಬಿಟ್ರು. ನಿಮ್ಮನ್ನು ಯೇಸು ಕ್ರಿಸ್ತರಲ್ಲಿ ನಿಮ್ಮ ಎಲ್ಲ ಪಾಪಗಳನ್ನು ದೇವರು ಕ್ಷಮಿಸಿದ್ದಾರೆ. ಮಾತ್ರವಲ್ಲ, ನಿಮ್ಮನ್ನು ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳಿಂದ ತುಂಬಿಸಿ, ನಿಮ್ಮ ಸಿಟಿಸನ್ಶಿಪ್ಪೇ ಚೇಂಜ್ ಮಾಡಿ, ನಿಮ್ಮ ಐಡೆಂಟಿಟಿ ಚೇಂಜ್ ಮಾಡಿ, ಯುವರ್ ನೇಮ್, ನಿಮ್ಮ ಹೆಸರಿನ ಮುಂದೆ ಶಿಶು ಥಾಮಸ್ ಸನ್ ಆಫ್ ಲಿವಿಂಗ್ ಗಾಡ್ ಅಂತ ಹಾಕಿ ನಿಮ್ಮೊಬ್ಬೊಬ್ಬರ ಹೆಸರು ಮುಂದೇನು ರಿಜಿಸ್ಟರ್ ಮಾಡಿ ಆಯಿತು ಸ್ವರ್ಗದಲ್ಲಿ. ದೇವರು ಬರೆದಿದ್ದನ್ನು ಅಳಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ನಿಮ್ಮ ಪುಸ್ತಕದಲ್ಲಿ ಬೇಕಾದರೆ ಚೇಂಜ್ ಮಾಡ್ಬೋದು. ನೀವು ಹೀಗೆಲ್ಲ ಮಾಡಿದರೆ ನಮ್ಮ ಪುಸ್ತಕದಿಂದ ನಿಮ್ಮ ಹೆಸರನ್ನ ಕಟ್ ಮಾಡ್ತೀವಿ. ಕಟ್ ಮಾಡ್ಕೊಳ್ಳಿ, ನೀವು ಎಲ್ಲಾದರೂ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸ್ವರ್ಗದಲ್ಲಿ ಅಲ್ಲಿ ಬರೆದಾಯಿತು, ಶಿಶು ಥಾಮಸ್ ಸನ್ ಆಫ್ ಲಿವಿಂಗ್ ಗಾಡ್. ಹೇಗೆ? ಬಿಕಾಸ್ ಆಫ್ ಜೀಸಸ್, ಬಿಕಾಸ್ ಆಫ್ ಜೀಸಸ್, ಬಿಕಾಸ್ ಆಫ್ ದ ಬ್ಲಡ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ಮುಖಾಂತರ ಅವರ ಪವಿತ್ರ ರಕ್ತದಿಂದ ದೇವರು ನಿನ್ನನ್ನು ಕೊಂಡುಕೊಂಡಾಯಿತು. ನಾವು ಯುವರ್ ಗಾಡ್ಸ್ ಪ್ರಾಪರ್ಟಿ. ಇನ್ನಿರೋದು ಕಷ್ಟ, ಅದೀಗ ಬೇಡ, ಒಳ್ಳೆ ರೀತಿಯಲ್ಲಿ ಊಟ ಮಾಡೋಣ. ಯಾಕಂದರೆ ಕಷ್ಟದ ಪಾಠ ಅಂತೂ ನಿಮ್ಮ ಬ್ರದರ್ ಸ್ವಲ್ಪ ಹೇಳಿಬಿಟ್ರು. ಅವಾಗ ಅವ್ರು ಆಲ್ರೆಡಿ 2ನೇ ಕ್ಲಾಸ್ ಪಾಠ ಮೊದಲೇ ಕೊಟ್ಬಿಟ್ರು. ನಾನೀಗ ಬಂದು LKG ಹೇಳ್ತಾ ಇರೋದು. ಸೊ ಅದರಿಂದ 2 ಆಯಿತು. ಮತ್ತೆ ನಾನು ಅದನ್ನು ರಿಪೀಟ್ ಮಾಡಿದರೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಊಟ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದು ನಿಂತ್ಕೊಳ್ಳೋಣ.